ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಾಮಂಧದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಸತ್ಯದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಕೂಡಲ ಸಂಗನ ಶರಣರ ಕೂಡಲ ಸಂಗನ ಶರಣರ ಅನುಭಾವದಿಂದ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಯ್ಯ. ಇವತ್ತು ನಮ್ಮ ನಾವೇನು ಜನ್ಮ ಪಡ್ಕೊಂಡು ಬಂದಿದೀವಲ್ಲ, ಮನುಷ್ಯ ಜನ್ಮ, ನಾವು ಹುಟ್ಟಿದಂತವ್ರು ಪ್ರತಿಯೊಬ್ರು ಕೂಡ ನಾವೇನು ಪರಮಾತ್ಮ ಏನ್ ನಮಗೆ ಕೊಟ್ಟಿದ್ದಾನೆ ಮನುಷ್ಯ ಜನ್ಮ ತುಂಬಾ ಒಂದು ಪವಿತ್ರವಾದ ಜನ್ಮ, ತುಂಬಾ ಒಂದು ಮೌಲ್ಯಯುತವಾದ ಜನ್ಮ. ಈ ಜನ್ಮವನ್ನ ನಾವೆಲ್ಲರೂ ಹೇಗ್ ಬದುಕ್ಬೇಕು, ಹೇಗೆ ನಾವು ಜೀವನವನ್ನ ಸಾಗಿಸ್ಬೇಕು ಅನ್ನೋದಕ್ಕೆ ಒಂದು ವಚನವನ್ನ ತಗೊಳ್ಳೋಣ. ನಮ್ಮ ಶೈಲಕ್ ಅವ್ರು ಹೇಳಿದ್ರು, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅನ್ಯರಿಗೆ ಹಂಗಾಗಿ. ಹೇಳ್ರಿ ಅದು ವಚನ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಅಳಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ.
ಸೊ ಈ ವಚನ ಸಾಮಾನ್ಯವಾಗಿ ವಚನ ಹೇಳಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಮನುಷ್ಯನ ಬದುಕು ಹುಟ್ಟು ಮತ್ತು ಸಾವಿನ ಮಧ್ಯ ನಾವು ಹೇಗ್ ಬದುಕಬೇಕು ಅಂದ್ರೆ, ಇವತ್ತು ನಾವು ಜೀವನದಲ್ಲಿ ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡ್ಬೇಕು ಅಂತಂದ್ರೆ, ಅಥವಾ ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ, ಅಥವಾ ಭಗವಂತನ ಸ್ಮರಣೆ ಮಾಡ್ಬೇಕು ಅಂತಂದ್ರೆ, ಅಥವಾ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕು ಅಂತಂದ್ರೆ, ಒಂದು ಪೀರಿಯಡ್ ಅಂತ ಇರುತ್ತೆ, ಒಂದು ಸಮಯ ಅಂತ ಇರುತ್ತೆ. ನಾವು ಎಲ್ಲಾನು ಕಳ್ಕೊಂಡ್ಮೇಲೆ ಅಥವಾ ನಾವೆಲ್ಲ ಹಣ್ಣಾದ್ಮೇಲೆ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲದೆ ಇರೋ ಮಾತು. ನಾವೇನೋ ಇನ್ನೊಬ್ರಿಗೆ ಸಹಾಯ ಮಾಡೋದಾದ್ರೂ ಕೂಡ, ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡೋದಾದ್ರೂ ಕೂಡ, ಯಾರಿಗಾದ್ರೂ ಹಣ ಸಹಾಯ ಮಾಡೋದಾದ್ರೂ ಕೂಡ ನಮ್ಮ ಹತ್ರ ಇರುವಾಗ್ಲೇನೆ ನಾವು ಸಹಾಯ ಮಾಡ್ಬೇಕು ಅಂತ ಇಲ್ಲಿ ಈ ವಚನದಲ್ಲಿ ನಾವು ಅರ್ಥ ಮಾಡ್ಕೊಂತೀವಿ. ಅಂದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ನೋಡ್ರಿ, ಈಗ ವಯಸ್ಸು, ಈಗ ನಾವು ಹುಟ್ಟುತ್ತೀವಿ, ಬೆಳಿತೀವಿ, ಮತ್ ನಾವೇನೋ ಸಾಧನೆ ಅಂದ್ರೆ ಏನೋ ಒಂದು ಎಜುಕೇಶನ್ ಪಡಿತೀವಿ, ಅಥವಾ ಏನೋ ಒಂದು ಜಾಬ್ ತಗೊಂತೀವಿ, ಮತ್ತೆ ಮುಂದೆ ನಮ್ ಜೀವನ ಸಾಗ್ತಾ ಇರುತ್ತೆ. ಸೊ ಏನ್ ನಮ್ಮಲ್ಲಿ ಶರೀರದಲ್ಲಿ ಏನ್ ಶಕ್ತಿ ಇರುತ್ತೆ, ನಮ್ಮ ಹತ್ರ ಏನ್ ಹಣ ಇರುತ್ತೆ, ನಮ್ಮ ಹತ್ರ ಏನೋ ಒಂದು ಆಸ್ತಿ ಅಂತಸ್ತು ಅಥವಾ ನಮ್ಮ ಮನಸ್ಸು ಇರುತ್ತೆ ಅಂತ ತಿಳ್ಕೊಡ್ರಿ. ಸಪೋಸ್ ಇವಾಗ ನಮ್ ಮಾಡುವಂತ ಮನಸ್ಸಿದ್ದಾಗ್ಲೇ ಕೂಡ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ಬಿಡ್ಬೇಕು ಅಂತ ಇದ್ರಲ್ಲಿ ಹೇಳ್ತಾರೆ. ಅಂದ್ರೆ ತೆರೆಗೆನ್ನೆಗೆ ನೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಅಂದ್ರೆ ನಮಗೆ ವಯಸ್ಸಾಗೋಕ್ಕಿಂತ ಮುಂಚೆನೆ ನಾವು ಏನಾದ್ರೂ ಸಹಾಯ ಮಾಡೋದಿದ್ರೆ ಮಾಡ್ಬೇಕು. ಅದೇ ರೀತಿ ನಮ್ ಪರಮಾತ್ಮನ ಸ್ಮರಣೆಯನ್ನು ಕೂಡ ಈಗ ನಾವೇನ್ ಮಾಡ್ತೀವಿ, ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು, ಇದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತ ಈ ಒಂದು ವಚನ ಆಯ್ತು. ಈ ಬಸವಣ್ಣವ್ರು ಇನ್ನೊಂದು ವಚನದಲ್ಲೂ ಕೂಡ ಹೇಳ್ತಾರೆ, ಏನೋ ನಮ್ಮ ದೇಹನೇ ಕೂಡ ಒಂದು ದೇವಾಲಯವನ್ನಾಗಿ ಮಾಡ್ಬಿಡ್ತಾರ ಅವ್ರು. ಈಗ ಏನೋ ಒಂದು ಪರಮಾತ್ಮನ ಸ್ಮರಣೆ ಮಾಡ್ಬೇಕಂದ್ರೆ, ಏನೋ ಊರೂರ್ ತಿರುಗಿ ಆ ಊರಲ್ಲಿ ಹೋಗಿ ಹರಕೆ ಹೊತ್ಕೊಂಡು, ಈ ಊರಿಗೆ ಹೋಗಿ ಈ ದೇವರಿಗೆ ಹರಕೆ ಹೊತ್ಕೊಂಡು ನಾವೇನಾದ್ರೂ ಪರಮಾತ್ಮನಿಗೆ ಏನೋ ಭಕ್ತಿಯನ್ನ ಅರ್ಪಿಸ್ಬೇಕಾದ್ರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮ ದೇಹನೇ ಕೂಡ ಅಂದ್ರೆ ಒಂದು ಪವಿತ್ರವಾದ ಜನ್ಮ ಏನ್ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನೇ ನಮ್ಮ ದೇಹವನ್ನೇ ಒಂದು ದೇವಾಲಯವನ್ನ ಮಾಡ್ಕೊಂಡು ಗಟ್ಟಿ ಇರುವಾಗ್ಲೇನೆ ಕೂಡ ಪರಮಾತ್ಮನ ಸೇವೆಯನ್ನು ಕೂಡ ಮಾಡ್ಬೇಕು. ಅವಶ್ಯಕತೆ ಇದ್ದವ್ರಿಗೆ, ದೀನ ದಲಿತರಿಗೆ, ವಯಸ್ಸಾದವ್ರಿಗೆ, ವೃದ್ಧರಿಗೆ, ಉದಾಹರಣೆಗೆ ನಮ್ಮ ತಂದೆ ತಾಯಿಗಳನ್ನೇ ತಗೊಳ್ರಿ. ಈಗ ವಯಸ್ಸಾದವ್ರಿಗೆ ಈಗ ಸಾಕಷ್ಟು ನಾವು ನೋಡ್ತಿರ್ತೀವಿ, ವಯಸ್ಸಾದ ತಂದೆ ತಾಯಿಗಳು ಇವತ್ತು ಏನು ವೃದ್ಧಾಶ್ರಮ ಸೇರ್ಕೊತಾ ಇದ್ದಾರೆ. ಸೊ ಇಂಥ ವಿಷಯಗಳನ್ನೆಲ್ಲ ನಾವು ಗಮನಿಸಿ, ಸೊ ಏನು ನಮಗೆ ಶಕ್ತಿ ಅವ್ರು ಇದ್ದಾಗ್ಲೇನೆ, ಅಂದ್ರೆ ಅವ್ರ ನಮ್ಮಲ್ಲಿ ಶಕ್ತಿ ಇರುವಾಗ್ಲೇನೆ ಕೂಡ ಇನ್ನೊಬ್ರಿಗೆ ನಾವು ಸಹಾಯ ಮಾಡುವಂತ ಗುಣವನ್ನ ಇವತ್ತು ನಾವು ಬೆಳೆಸ್ಕೊಂಡು, ಅದೇ ರೀತಿ ಪರಮಾತ್ಮನ ಸ್ಮರಣೆಯಲ್ಲೂ ಕೂಡ ಪರಮಾತ್ಮನ ಸ್ಮರಣೆಗೂ ಕೂಡ ಒಂದ್ ಸ್ವಲ್ಪ ನಾವು ಸಮಯವನ್ನ ಕೊಟ್ಕೊಂಡು ಈ ಸ್ಮರಣೆ ಮಾಡ್ತಾ ಇರೋದ್ರಿಂದ ನಮ್ಗೆ ಹೆಚ್ಚು ಜೀವನದಲ್ಲಿ ಒಳ್ಳೇದಾಗ್ಲಿಕ್ಕೆ, ಅದೇ ರೀತಿ ಪರಮಾತ್ಮನ ಕೃಪೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೆ ಮುಂದೆ ಹೇಳ್ತಾರೆ, ಮುಂದೆ ಹೇಳ್ರಿ ಅದು ವಚನ. ಹಾ ಅದೇ, ಮತ್ತು ನಮ್ಮ ಶರೀರದ ಬಗ್ಗೆನೇ ಅವ್ರು ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಕೋಲು ಹಿಡಿಯದ ಮುನ್ನ. ಆಮೇಲೆ ಇಲ್ಲಿ ಇನ್ನೊಂದು ಅರ್ಥ, ಅನ್ಯರಿಗೆ ಹಂಗಾಗದ, ಇನ್ನೊಬ್ರು ಮೇಲೆ ನಾವು ಡಿಪೆಂಡ್ ಆಗೋಕ್ಕಿಂತ ಮೊದ್ಲುನು ಕೂಡ ನಾವು ಏನಾದ್ರೂ ಒಂದು ಮಾಡ್ಲೇಬೇಕಾಗತ್ತೆ. ಅದನ್ನ ಮಾಡಿ ಅಂದ್ರೆ ಮಾತ್ರ ನಾವು ಮುಕ್ತಿ ಪಡಿಲಿಕ್ಕೆ ಸಾಧ್ಯ, ಪರಮಾತ್ಮನ ಒಂದು ಕರುಣೆಯನ್ನು ಪಡಿಲಿಕ್ಕೂ ಸಾಧ್ಯ ಅನ್ನೋದನ್ನ ಈ ವಚನದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಈ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ, ಏನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇಲ್ಲೂ ಕೂಡ ಪರಮಾತ್ಮನ ಒಂದು ಸ್ಮರಣೆಯ ಬಗ್ಗೆ, ಅಂದ್ರೆ ಪರಮಾತ್ಮನ ಸ್ಮರಣೆ ಮಾಡುವಾಗ ನಾವು ಅಲ್ಲಿ ಹೋಗಿ ದೇವಾಲಯ ಕಟ್ಟಿ, ದೇವರಿಗೆ ದೇವಾಲಯ ಕಟ್ಟಿ ಅದಕ್ಕೆಲ್ಲ ಬಂಗಾರದ ಕಿರೀಟ ಮಾಡಿಸಿ ಆ ರೀತಿ ನಾವು ಭಕ್ತಿಯನ್ನ ಅರ್ಪಿಸೋ ಬದಲು, ನಮ್ಮ ದೇಹವೆಂಬ ದೇವಾಲಯವನ್ನ ಪರಮಾತ್ಮ ಏನ್ ನಮಗೆ ದೇಹವನ್ನ ಕುದುರೆಯನ್ನ ಕೊಟ್ಟಿದ್ದಾನೆ, ದೇಹ ಏನು ನಮಗೆಲ್ಲರಿಗೂ ಶರೀರವನ್ನ ಏನ್ ಕೊಟ್ಟಿದ್ದಾನೆ, ಆ ಶರೀರವನ್ನ ಚೆನ್ನಾಗಿ ಇಟ್ಕೊಂಡು, ಅಂದ್ರೆ ಆರೋಗ್ಯವಂತವಾಗಿ, ಅಂದ್ರೆ ನಮಗೆ ಶರೀರಕ್ಕೆ ಬೇಕಾದಂತ ಆರೋಗ್ಯ ಇರಬಹುದು, ನಾವು ಬದುಕೋ ಒಂದು ರೀತಿ ಇರಬಹುದು, ಎಲ್ಲದರಲ್ಲೂ ಕೂಡ ನಾವು ಸುಧಾರಣೆಯನ್ನ ತಂದ್ಕೊಂಡು ನಮ್ಮ ಶರೀರವನ್ನೇ ಒಂದು ದೇವಾಲಯ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರೋದು ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಂಡು, ಅದಕ್ಕೂ ಕೂಡ ಇವಾಗ ಶರೀರ ಅಂದ ತಕ್ಷಣ ಒಂದು ಏನು ಬಂಡಿಗೆ ಹೋಲಿಸ್ತಾರೆ. ಸೊ ಈ ರೀತಿ ನಮ್ಮ ಶರೀರವೆಂಬ ಬಂಡಿನ ಕಾಲಕ್ಕೆ ತಕ್ಕಂತ ನಾವೇನೋ ನಮ್ಮ ವೆಹಿಕಲ್ ಗಳನ್ನ ಹೇಗೆ ನಾವು ಸರ್ವಿಸ್ ಮಾಡ್ತೀವಿ, ಅದೇ ರೀತಿ ನಮ್ಮ ಶರೀರಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು, ಶರೀರ ಬೇಕಂತ ಈ ಕಾಲಕ್ಕೆ ತಕ್ಕಂತ, ಇವಾಗ ನಮಗ ಮನಸ್ಸಿಗೂ ಬೇಕು ಏನೋ ಒಂದು ಸತ್ಸಂಗ ಏನೋ ಬೇಕು, ಶರೀರಕ್ಕೆ ಒಂದು ವ್ಯಾಯಾಮ ಬೇಕಾಗತ್ತೆ, ಆಮೇಲೆ ಒಟ್ಟಾರೆ ಆರೋಗ್ಯಕ್ಕೆ ಏನೇನ್ ಬೇಕು ಅದೆಲ್ಲ ಮಾಡ್ಕೊಂಡು ಈ ಶರೀರವನ್ನೇ ದೇವಾಲಯವನ್ನಾಗಿ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕ್ರಿ ಅಂತ ಹೇಳಿ ಈ ಒಂದು ವಚನ, ಅಂದ್ರೆ ನಮ್ಮ
ನಮ್ಮ ದೇಹವೇ ದೇಗುಲ ಎನ್ನ ಕಾಲಿ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ. ಈ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈಗ ನೋಡ್ರಿ ಪ್ರತಿಯೊಬ್ರು ಜಂಗಮರಂದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಿರ್ಬೋದು, ನೆರೆಹೊರೆಯವ್ರು ಇರ್ಬೋದು, ಪ್ರತಿಯೊಬ್ರು ನಮ್ಮ ಜೀವನದಲ್ಲಿ ಏನ್ ಭೇಟಿ ಆಗ್ತೀವಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಬ್ಬರ ಜಂಗಮರನ್ನಾಗಿ ಕಂಡ್ಬಿಟ್ಟು ಅವರಲ್ಲೂ ಪರಮಾತ್ಮನನ್ನ ಕಂಡು ಅವರಿಗೆ ಏನ್ ಬೇಕೋ ಅದನ್ನ ಸಹಾಯ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಈಗ ನಾವು ಏನು ದೇವಾಲಯ ಕಟ್ತೀವಿ ಅದು ಇವತ್ತೆಲ್ಲ ಒಂದಿನ ನಶಿಸಿ ಬೀಳೋದೇನೆ. ಸೊ ಅಂತ ದೇವಾಲಯವನ್ನ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಈ ಕಟ್ತಕ್ಕಂಥ ದೇವಾಲಯಗಳು ಮನೆ ಮಠ ಅವನ್ನೆಲ್ಲವೂ ಇವತ್ತೆಲ್ಲ ನಾಳೆ ಬಿದ್ದು ಹೋಗುವಂತವೆ. ಇವತ್ತು ಕೊನೆಯವರೆಗೂ ಉಳಿಯೋದು ನಾವು ಮಾಡಿದಂತ ಕೆಲಸ ಕಾರ್ಯಗಳು ಕೊನೆಯವರೆಗೂ ಉಳಿಯುತ್ತೆ ಅನ್ನೋದನ್ನ ಈ ಒಂದು ವಚನದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ. ಮತ್ತೆ